ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಬಿಗ್. ಇವತ್ತು ನಾನೊಂದು ಡಿಟಾಕ್ಸ್ ಡ್ರಿಂಕ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನಾನು ರೆಸಿಪಿ ಹೇಳ್ಬಿಡ್ತೀನಿ, ಆಮೇಲೆ ಐ ವಿಲ್ ಎಕ್ಸ್ಪ್ಲೈನ್ ಅಬೌಟ್ ಯಾಕೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಯಾಕೆ ಹಾಕಿದ್ದೀನಿ, ಅದ್ರದ್ದು ಬೆನಿಫಿಟ್ಸ್ ಏನು ಅಂತ ನಾನು ರೆಸಿಪಿ ಮಾಡಾದ್ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಲೀಸ್ ವಾಚ್ ಟಿಲ್ ದ ಎಂಡ್. ಇಂಗ್ರೀಡಿಯೆಂಟ್ಸ್ ಏನು ಬೇಕಂದರೆ ಲೆಮನ್, ಜಿಂಜರ್, ಪೆಪ್ಪರ್ ಪೌಡರ್, ಸಿನಮನ್ ಪೌಡರ್, ಜೀರಾ ಪೌಡರ್, ಹಲ್ದಿ ಪೌಡರ್, ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕು. ಇದನ್ನು ಮಾಡೋದು ಹೇಗಂದರೆ, ಒಂದು ಪ್ಯಾನ ಗ್ಯಾಸ್ ಮೇಲಿಟ್ಟು ಅದಕ್ಕೆ ಗ್ಯಾಸ್ ಸ್ಟವ್ ಆನ್ ಮಾಡಿ 1 ಗ್ಲಾಸ್ ಆಫ್ ವಾಟರ್ ಹಾಕಿ, ನಿಮ್ಗೆ ಎಷ್ಟು ನೀರು ಕುಡಿಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಹಾಕಿ. ನಾನು ಸ್ಮಾಲ್ ಗ್ಲಾಸ್ ಆಫ್ ವಾಟರ್ ಹಾಕಿದ್ದೀನಿ. ಇವಾಗ ಜೀರಾ ಪೌಡರ್, ಸಿನಮನ್ ಪೌಡರ್, ಪೆಪ್ಪರ್ ಪೌಡರ್ ಆ್ಯಂಡ್ ಟರ್ಮರಿಕ್ ಪೌಡರ್ ಹಾಕ್ಕೊಳ್ಳಿ ನೀರು ಬಿಸಿ ಆದ ತಕ್ಷಣ. ಆಮೇಲೆ ಇದಕ್ಕೆ ಸ್ವಲ್ಪ ಜಿಂಜರ್ ಹಾಕಬೇಕು. ಅದು ಸಣ್ಣದಾಗಿ ತುರಿದ್ಬಿಟ್ಟು ಹಾಕಿದ್ದೀನಿ ನಾನು. ನೀವು ಬೇಕಿದ್ದರೆ ಜಜ್ಜಿ ಹಾಕ್ಕೊಳ್ಳಿ. ಇವಾಗ ಅದೊಂದು 5 ಮಿನಿಟ್ಸ್ ಬಾಯ್ಲ್ ಆಗಬೇಕು ವಾಟರಲ್ಲಿ. ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಏನು ಹಾಕಿದ್ವಲ್ಲ ಅದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದನ್ನು 5 ಮಿನಿಟ್ಸ್ ಕುದ್ದಾದಮೇಲೆ ಇದನ್ನ ಒಂದು ಗ್ಲಾಸಿಗೆ ಸೋಸ್ಕೊಂಡಾಗಿ ಒಂದು 2 ಮಿನಿಟ್ಸ್ ಹಾಗೆ ಇಡಿ. ಯಾಕಂದರೆ ತುಂಬ ಬಿಸಿ ಇರುತ್ತೆ ಇದನ್ನು ಕುಡಿಲಿಕ್ಕೆ. ಇಷ್ಟು ಬಿಸಿ ಇದು ಕುಡಿಲಿಕ್ಕಂತೂ ಆಗೋಲ್ಲ. ಒಂದು 2 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಹಾಗೆ ಇಟ್ಟು ಅದಕ್ಕೆ ಲೆಮನ್ ಸ್ಕ್ವೀಸ್ ಮಾಡಬೇಕು. ಇವಾಗ ನಾನಿಲ್ಲಿ ಅರ್ಧ ಲಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಲಿಂಬೆಹಣ್ಣಿಂದು ಕುಡಿತಾರೆ ಮಾರ್ನಿಂಗ್. ಹಾಗೇನು ಬೇಸ್ಡ್ ಆನ್ ಯುವರ್ ಬಾಡಿ ಹೌ ಇಟ್ ಟೇಕ್ಸ್. ಓಕೆ. ಆಮೇಲೆ ಇನ್ನೊಂದು ಏನಂದರೆ, ಇದರಲ್ಲಿ ಯಾವುದೋ ಇಂಗ್ರೀಡಿಯೆಂಟಿಂದ ನಿಮಗೆ ಅಲರ್ಜೆಟಿಕ್ ಇದ್ದರೆ ಅದನ್ನು ಸ್ಕಿಪ್ ಮಾಡ್ಬೋದು. ದಿಸ್ ಈಸ್ ನಾಟ್ ಕಂಪಲ್ಸರಿ ದಟ್ ಯು ಹ್ಯಾವ್ ಟು ಆ್ಯಡ್ ಆಲ್ ದಿ ಇಂಗ್ರೀಡಿಯೆಂಟ್ಸ್. ಅದಕ್ಕೆ ಯಾವುದೇ ಇಂಗ್ರೀಡಿಯೆಂಟ್ಸಿಂದ ಅಲರ್ಜೆಟಿಕ್ ಇದ್ದರೆ ಅದನ್ನು ಸ್ಕಿಪ್ ಮಾಡಿ ರಿಮೈನಿಂಗ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಮಾರ್ನಿಂಗ್ ನಿಮ್ಗೆ ಯಾವುದೂ ಆಗ್ತಿಲ್ಲ ಹಾಕೋಕ್ಕೆ ಅಂದರೆ ಜಸ್ಟ್ ಬಿಸಿ ನೀರು ಕಾಸಿ 1 ಸ್ಪೂನಷ್ಟು ಜೀರಾ ಹಾಕಿ ಬಿಸಿ ಮಾಡಿ ಕುಡಿದ್ರೂ ಒಳ್ಳೆಯದೇ. 1 ಗ್ಲಾಸ್ ಆಫ್ ಹಾಟ್ ವಾಟರ್ ವಿ ಶುಡ್ ಟೇಕ್ ಇನ್ ದ ಮಾರ್ನಿಂಗ್. ಬೆನಿಫಿಟ್ಸ್ ಆಫ್ ಡ್ರಿಂಕಿಂಗ್ ದಿಸ್ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಏನಪ್ಪ ಅಂದರೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಯಾಕಂದರೆ ನಾನು ಇದರಲ್ಲಿ ಟರ್ಮರಿಕ್ ಆ್ಯಂಡ್ ಜಿಂಜರ್ ಯೂಸ್ ಮಾಡಿದ್ದೀನಿ. ಅದು ನಿಮ್ಮದು ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಓಕೆ. ಆಮೇಲೆ ಇದು ಇಂಡೈಜೆಷನ್ ಯಾರಿಗಾರು ಆಗ್ತಿದ್ರೆ ಆ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಯಾಕಂದರೆ ಇದರಲ್ಲಿ ಜೀರಾ ಪೌಡರ್ ಆಮೇಲೆ ಪೆಪ್ಪರ್ ಪೌಡರ್ ಯೂಸ್ ಮಾಡಿರೋದ್ರಿಂದ ಬ್ಲೋಟಿಂಗ್ ಸಮಸ್ಯೆ ಇದ್ದರೆ ಅದನ್ನು ಕಡಿಮೆ. ಡಿಟಾಕ್ಸಿಫೈಯರ್ ಆಗಿನೂ ವರ್ಕ್ ಆಗುತ್ತೆ. ಯಾಕಂದರೆ ಇದರಲ್ಲಿ ನಾನು ಸಿನಮನ್ ಪೌಡರ್ ಹಾಕಿದ್ದೀನಿ. ಅದೇನೇ ಟಾಕ್ಸಿನ್ಸ್ ಇದ್ರೂ ಅದೆಲ್ಲ ಫ್ಲಶ್ ಆಗಿಬಿಡುತ್ತೆ. ಓಕೆ. ಲೆಮನ್ ಹಾಕಿ, ದಟ್ ಈಸ್ ರಿಚ್ ಇನ್ ಬಾಡಿನ ಡಿಟಾಕ್ಸಿಫೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಲೆಮನ್ ಕೂಡ. ಸೊ ಇಟ್ಸ್ ಗುಡ್ ಫಾರ್ ಯುವರ್ ಹೆಲ್ತ್. ಟ್ರೈ ಮಾಡಿ ವೀಕ್ಲಿ ಅಟ್ಲೀಸ್ಟ್ 2 to 3 days ಇನ್ ಅ ವೀಕ್ ಮಾರ್ನಿಂಗ್ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ. ಟೀ ಕುಡಿಯೋದು ಅಭ್ಯಾಸ ಇದ್ದರೆ ಫಸ್ಟ್ ಈ ಡಿಟಾಕ್ಸ್ ಡ್ರಿಂಕ್ ಕುಡಿದು 1 hour ಗ್ಯಾಪ್ ಇಟ್ಟು ಟೀ ಕುಡೀರಿ. ಇದು ನಿಮ್ಗೆ ಲೈಕ್ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.